ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ನಾವು ಏನೇನು ತಯಾರಿ ಮಾಡ್ಕೋಬೇಕು, ಹಾಗೆ ನಾನೇನೇನು ತಯಾರಿ ಮಾಡ್ಕೊಂಡಿದ್ದೀನಿ, ಹಾಗೆ ಪೂಜೆ ಮಾಡಬೇಕಾದ್ರೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡಿ. ಹಾಗೆ ವರಮಹಾಲಕ್ಷ್ಮಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟೆಪ್ ನಂಬರ್ 1, ಯಾವ ತಪ್ಪನ್ನು ಮಾಡಬಾರ್ದು ಅಂದರೆ ಡೈರೆಕ್ಟಾಗಿ ನಾವು ಫಸ್ಟು ವರಮಹಾಲಕ್ಷ್ಮಿಯನ್ನು ಕೂಡಿಸೋದಕ್ಕೆ ಹೋಗಬಾರ್ದು. ಮೊದಲಿಗೆ ನಾವು ವಿಘ್ನ ವಿನಾಶಕನನ್ನು ನಾವು ಪೂಜೆ ಮಾಡಬೇಕು, ಆಮೇಲೆ ನಾವು ವರಮಹಾಲಕ್ಷ್ಮಿಯನ್ನ ಕೂಡಿಸ್ಬೇಕು. ವಿಘ್ನ ವಿನಾಶಕನ್ನ ಹೇಗೆ ಪೂಜೆ ಮಾಡಬೇಕು ಅಂತ ಅಂದರೆ, ಗಣೇಶನ ಫೋಟೋ ಇದ್ರೆ ಅದನ್ನ ಇಟ್ಟು ಪೂಜೆ ಮಾಡಿ. ಗಣೇಶನ ಫೋಟೋ ಇಲ್ಲ ಅಂತ ಅಂದರೆ ನೀವು ಒಂದು ಕೆಂಪಡಿಕೆ ಇರುತ್ತಲ್ಲ, ಆ ಕೆಂಪಡಿಕೆಯನ್ನು ಇಟ್ಟು ಅದನ್ನು ನೀವು ಪೂಜೆ ಮಾಡ್ಬೋದು. ಗರಿಕೆ, ಹೂವು, ಆಮೇಲೆ ಪತ್ರಿ, ಅರಿಶಿನ, ಕುಂಕುಮ ಹಚ್ಬಿಟ್ಟು ನೀವು ಪೂಜೆ ಮಾಡಬೇಕಾದ್ರೆ ಬರುವಂತಹ ಅಡೆತಡೆಗಳನ್ನು ವಿಘ್ನ ವಿನಾಶಕ ಎಲ್ಲವನ್ನು ನಿವಾರಣೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಮೊದಲಿಗೆ ವಿಘ್ನ ವಿನಾಶಕನ ಪೂಜೆ ಮಾಡ್ತಾರೆ. ಸ್ಟೆಪ್ ನಂಬರ್ 2, ಯಾವುದೇ ಕಾರಣಕ್ಕೂ ನೈಟಿ ಅಥವಾ ಹಳೆ ಬಟ್ಟೆಗಳನ್ನ ಹಾಕ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ಸಿಂಪಲ್ ಆಗಿರೋದು, ಸಾಫ್ಟ್ ಆಗಿರೋ ಒಂದು ಸೀರೆನ ಉಟ್ಕೊಂಡು ಒಂದು ಸ್ವಲ್ಪ ಹೂವನ್ನು ಮುಡ್ಕೊಂಡು ಪೂಜೆ ಮಾಡಿ. ಅವಾಗ ಮಹಾಲಕ್ಷ್ಮಿಗೂ ಕೂಡ ತುಂಬ ಇಷ್ಟ ಆಗತ್ತೆ. ಅಂದರೆ ನಾವು ಚೆನ್ನಾಗಿರಬೇಕು, ಪೂಜೆ ಮಾಡೋರು ಕೂಡ. ಮನೆಯಲ್ಲಿರೋ ಮಹಾಲಕ್ಷ್ಮಿ ಚೆನ್ನಾಗಿಲ್ಲ ಅಂತ ಅಂದರೆ ದೇವಿ ಇಷ್ಟಪಡೋದಿಲ್ಲ. ನೆಕ್ಸ್ಟ್ ಸ್ಟೆಪ್, ಇದನ್ನು ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಹಾಗೆ ಮರೆಯೋದಕ್ಕೆ ಹೋಗಬೇಡಿ. ಈ ಮಂತ್ರವನ್ನು ನೀವು ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡುವಂತಹ ಸಮಯದಲ್ಲಿ ಹೇಳಿ. ಇದನ್ನು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿ ಆವಾಹಯಾಮಿ, ಓಂ ಶ್ರೀ ಮಹಾಲಕ್ಷ್ಮಿ ಪ್ರತಿಷ್ಠಾಪನಯಾಮಿ, ಓಂ ಶ್ರೀ ಮಹಾಲಕ್ಷ್ಮಿ ಪೂಜಯಾಮಿ. ಈ ಮಂತ್ರವನ್ನು 5 ಸಾರಿ ನೀವು ಪಠನೆ ಮಾಡಿ. ಇದರ ಅರ್ಥ ಏನಂದರೆ, ನಾವು ಮಹಾಲಕ್ಷ್ಮಿಯನ್ನ ಮನೆಗೆ ಬಾ ಅಮ್ಮ ಅಂತ ಕರಿತಾ ಇದ್ದೀವಿ ಅಂತ ಅರ್ಥ. ಇದನ್ನು ನೀವು ಹೇಳಿಲ್ಲ ಅಂದರೆ ಮಹಾಲಕ್ಷ್ಮಿ ಹೇಗೆ ಬರ್ತಾಳೆ ಹೇಳಿ. ಸ್ಟೆಪ್ ನಂಬರ್ 3, ಏನಪ್ಪ ಅಂದರೆ, ನೀವು ಯಾರ್ದಾದ್ರೂ ಮನೆಗೆ ನೀವು ಪೂಜೆಗೆ ಅಂತ ಹೋದಾಗ ಅವ್ರು ತುಂಬ ಗ್ರ್ಯಾಂಡಾಗಿ ಮಾಡಿರೋದನ್ನು ನೋಡಿ ಜಲಸ್ ಫೀಲ್ ಪಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಮುಂದಿನ ವರ್ಷ ನಾನು ಇವ್ರ ಥರ ಚೆನ್ನಾಗಿ ಪೂಜೆ ಮಾಡೋಷ್ಟು ಶಕ್ತಿಯನ್ನು ಕೊಡು. ಹಾಗೆ ನಾವು ಕೂಡ ಇವರು ಕೆಲವಷ್ಟು ಜನ ಬೆಳ್ಳಿ ಅಥವಾ ಏನೋ ಬಂಗಾರ ತೊಗೊಂಡು ಬಂದಿರ್ತಾರೆ, ಅದನ್ನು ನೋಡಿ ನೀವು ಆವಾಗ ಲಕ್ಷ್ಮಿ ಕೇಳ್ಕೊಳ್ಳಿ, ನಾನು ಕೂಡ ಮುಂದಿನ ವರ್ಷ ಇದನ್ನ ತಗೊಳ್ಳುವಂತ ಶಕ್ತಿಯನ್ನ ಕೊಡುವಮ್ಮ ಅಂತ ಹೇಳಿ ಕೇಳಿ, ನಿಮಗೂ ಸಿಕ್ಕೇ ಸಿಗತ್ತೆ. ನಾನಿಲ್ಲಿ ದೇವರಿಗೆ ಯಾವ್ಯಾವ ವಸ್ತುಗಳನ್ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನು ತೋರಿಸುವಂತ ಪ್ರತಿಯೊಂದು ಐಟಮ್ನು ತಗೊಳ್ಳೇಬೇಕು ಅಂತ ಇಲ್ಲ, ತಗೊಳ್ಳೇಬೇಕು ಅನ್ನೋ ಅಂತ ವಸ್ತು ಇದ್ರೆ ನಾನು ಅದನ್ನ ನಿಮ್ಗೆ ಹೇಳ್ತೀನಿ. ಸ್ಟೆಪ್ ನಂಬರ್ 4, ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡೋದಿಕ್ ಹೋಗ್ಬೇಡಿ. ಯಾವ್ದಂತ ಅಂದ್ರೆ, ಸೀರೆನ ಬೈ ಮಾಡಬೇಕಾದ್ರೆ ಬ್ಲ್ಯಾಕ್ ಕಲರ್ ಸ್ಯಾರಿ ಆಗಿರ್ಬೋದು, ಅಥವಾ ಬ್ಲೂ ಕಲರ್ ಸ್ಯಾರಿ ಆಗಿರ್ಬೋದು, ಅಥವಾ ಪರ್ಪಲ್ ಕಲರ್ ಸ್ಯಾರಿ ಆಗಿರ್ಬೋದು, ಈ ಕಲರ್ ಸ್ಯಾರಿಗಳನ್ನ ಬೈ ಮಾಡಬಾರ್ದು. ಬೈ ಚಾನ್ಸ್ ಈಗಾಗಲೇ ಏನಾದರೂ ಆ ಕಲರ್ ಸ್ಯಾರಿನ ಬೈ ಮಾಡಿದ್ರೆ ಏನೂ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ತಪ್ಪಾಯ್ತಮ್ಮ ಅಂತ ಹೇಳ್ಬಿಟ್ಟು ಇದೊಂದು ವರ್ಷ ಆ ಸೀರೆನ ಏರಿಸಿ ಅಮ್ಮನಿಗೆ, ಮುಂದಿನ ವರ್ಷದಿಂದ ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಸ್ಟೆಪ್ ನಂಬರ್ 5, ಯಾವುದೇ ಕಾರಣಕ್ಕೂ ಯಾರಾದರೂ ಒಬ್ಬರು ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡಿದ್ದಾರೆ ಅಂತ ಅಂದರೆ, ನೋಡು ಶೋಗೋಸ್ಕರ ಇವರು ಪೂಜೆ ಮಾಡ್ತಾ ಇದ್ದಾರೆ ಅಂತ ದಯಮಾಡಿ ಹೇಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಅವ್ರಿಗೆ ಲಕ್ಷ್ಮಿ ಅಷ್ಟು ಕೊಟ್ಟಿದ್ದಾಳೆ ಅಂತ ಅರ್ಥ. ಅದಕ್ಕೋಸ್ಕರ ಅವರು ಅಷ್ಟೊಂದು ಗ್ರ್ಯಾಂಡಾಗಿ ಪೂಜೆ ಮಾಡ್ತಾ ಇರ್ತಾರೆ. ಇವಾಗ ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಏನಾದರೂ ಬೈ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ಅಷ್ಟು ಶಕ್ತಿ ಇದೆ ಅಂತ ಅರ್ಥ. ನೀವು ಅದನ್ನು ನೋಡಿ ಖುಷಿ ಪಟ್ಟರೆ ಮುಂದಿನ ವರ್ಷ ನಿಮ್ಮ ಮನೆಗೂ ಅದು ಬರುತ್ತೆ. ಅದನ್ನು ನೋಡಿ ನೀವು ಜಲಸ್ ಫೀಲ್ ಪಟ್ಕೊಂಡ್ರೆ ನಿಮ್ಮಿಂದ ಅದು ದೂರ ಹೋಗುತ್ತೆ. ನಾನು ಕೂಡ ವರಮಹಾಲಕ್ಷ್ಮಿಯನ್ನ ಪೂಜೆ ಸ್ಟಾರ್ಟ್ ಮಾಡಿ ಒಂದು 10 ರಿಂದ 11 ವರ್ಷ ಆಯಿತು. ಇಷ್ಟು ವರ್ಷದಲ್ಲಿ ನನ್ನ ಜೀವನದಲ್ಲಿ ತುಂಬ ಚೇಂಜಸ್ನ ನೋಡಿದ್ದೀನಿ ಅಂತ ಹೇಳ್ಬೋದು. ಮೊದಲನೇ ವರ್ಷ ನಾನು 1500 ರೂಪಾಯಿ ಖರ್ಚು ಮಾಡಿದೆ. ಆಮೇಲೆ ಬರ್ತಾ ಹೆಚ್ಚಿಗೆ ಮಾಡಿಕೊಂಡು ಬಂದೆ. ಅಂದರೆ ಖರ್ಚಂತ ಅಂದರೆ ಬೇರೆಯವ್ರಿಗೆ ಗಿಫ್ಟ್ ಕೊಡೋದಾಗಿರ್ಬೋದು, ಬೇರೆಯವ್ರಿಗೆ ಊಟ ಮಾಡಿಸೋದಾಗಿರ್ಬೋದು, ಈ ಥರ ಮಾಡ್ತಾ ಹೋದ ವರ್ಷ ನಾನು ಇವಾಗ 3 ರಿಂದ 4 ವರ್ಷ ಆಯಿತು. ಹೋದ ವರ್ಷ ನಾನು ಗೋಲ್ಡ್ ಒಂದು 10 ಗ್ರಾಮ್ ಗೋಲ್ಡ್, ಹಾಗೆ ಒಂದು 30 ರಿಂದ 40 ಸಾವಿರ ರೂಪಾಯಿದು ಸಮಯನ ಬೈ ಮಾಡಿದ್ದೆ ದೇವ್ರಿಗೋಸ್ಕರ ಅಂತ. ಈ ವರ್ಷ ನಾನು ಲಕ್ಷ್ಮಿ ಮೂರ್ತಿಯನ್ನು ಬೈ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ 4 ರಿಂದ 5 ವರ್ಷ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಬಂದಿದ್ದ ಮಂತಲ್ಲಿನೇ ನಾವು ಏನಾದರೂ ಬೈ ಮಾಡೇ ಇರ್ತೀವಿ ಹೊಸದನ್ನು. ಅದನ್ನು ನಾವು ರೂಢಿ ಮಾಡ್ಕೊಂಡಿದ್ದೀವಿ. ಆ ಥರ ಮಾಡೋದ್ರಿಂದ, ಹೊಸದನ್ನು ಬೈ ಮಾಡೋದ್ರಿಂದ ನಮಗೂ ಕೂಡ ರೀಸೈಕಲ್ ಆಗುತ್ತೆ. ಆಮೇಲೆ ನಾವು ಕೂಡ ಸ್ವಲ್ಪ ಗ್ರೋ ಆಗ್ತಾ ಹೋಗ್ತೀವಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಹೇಳ್ತಾ ಇದ್ರು, ಮುತ್ತೈದೆಯರು ಮನೆಗೆ ಬಂದರೆ ಒಂದು ನೂಲು ಎಳೆ ಆದರೂ ಸರಿ, ನಾವು ಒಂದು ಚೂರಾದರೂ ಸರಿ ಏನಾದರೂ ಬಟ್ಟೆ ಕೊಟ್ಟು ಕಳಿಸ್ಬೇಕು ಅಂತ, ತುಂಬ ಒಳ್ಳೆಯದಂತೆ. ಸೊ ಹಾಗಾಗಿ ನಾನು ಬ್ಲೌಸ್ ಪೀಸ್ ಕಂಪಲ್ಸರಿ ಕೊಡ್ತೀನಿ. ಇತ್ತೀಚೆಗೆಲ್ಲ ಹೇಳ್ತಾರೆ ಕೊಡಬಾರ್ದು, ಯಾಕೆ ಕೊಡಬೇಕು, ಅವರು ವೇರ್ ಮಾಡಲ್ಲ ಅದು ಇದು ಅಂತ. ಬಟ್ ನಮ್ಮ ಕಡೆಯಿಂದ ಏನು ಪದ್ಧತಿ ಇರುತ್ತಲ್ಲ ಅದನ್ನು ಕೊಡ್ತೀನಿ ನಾನಂತೂ. ನಾನು ಕೂಡ ಇದೇ ಮೊದಲನೇ ಸಾರಿ, ಫಸ್ಟ್ ಟೈಮ್ ನಾನು ಕೂಡ ಲಕ್ಷ್ಮಿ ಕುಂಚವನ್ನು ಕೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಐಟಮ್ನ ತರಿಸಿದ್ದೀನಿ. ಈಗಲೇ ನೋಡಿದ್ರಲ್ಲ, ಅದಕ್ಕೆ ಸೇರ್ ಅಂತ ಹೇಳ್ತಾರೆ. ಅದು ವೆಂಕಟರಮಣಂದು. ಸೊ ಲಕ್ಷ್ಮೀ ಪ್ರಿಯ ವೆಂಕಟೇಶ್ವರ ಅಲ್ವಾ, ಸೊ ಹಾಗಾಗಿ ಲಕ್ಷ್ಮೀ ನಾರಾಯಣ ಪ್ರಿಯ ಅಂತ ಹೇಳ್ಬಿಟ್ಟು ಇದನ್ನ ಕೂಡಿಸಿದ್ರೆ ತುಂಬ ಒಳ್ಳೆಯದಂತೆ.
ಸೊ ಹಾಗಾಗಿ ನಾನು ಕೂಡ್ಸೋದಕ್ಕೆ ಅಂತ ತರಿಸಿದ್ದೀನಿ. ಅದೇ ಏನು ಸೇರಿದೆಯಲ್ಲ ಅದರ ಜೊತೆಗೆ ಇದೆಲ್ಲ ಐಟಮ್ ಬಂದಿದೆ. ಗೋಮತಿ ಚಕ್ರ, ಹಾಗೆ ಗೋಲ್ಡನ್ ಫ್ಲವರ್ಸ್ ಬಂದಿದೆ, ಸಿಲ್ವರ್ ಫ್ಲವರ್ಸ್ ಬಂದಿದೆ, ಒಂದು ಗೋಲ್ಡನ್ ಲಕ್ಷ್ಮಿ ಕಾಯಿನ್ ಕೂಡ ಬಂದಿದೆ, ಕೆಂಪು ಗುಲಗಂಜಿ, ಆಮೇಲೆ ಬಿಳಿ ಗುಲಗಂಜಿ ಬಂದಿದೆ, ಆಮೇಲೆ ಕವಡೆ ಬಂದಿದೆ, ಕಮಲದ ಬೀಜ ಕೂಡ ಬಂದಿದೆ. ಇದೆಲ್ಲನೂ ನಾನು ಸಪ್ರೇಟಾಗಿ ಹೊರಗಡೆಯಿಂದ ತೊಗೊಂಡು ಬಂದು ನಾನು ಮಾಡ್ತಾ ಇದ್ದೆ. ಬಟ್ ಈ ವರ್ಷ ಅದು ಏನು ಸೇರ್ ಬಂದಿದೆಯಲ್ಲ ಅದ್ರ ಜೊತೆಗೆ ಇದೆಲ್ಲ ಬಂದಿದೆ. ಸೊ ಹಂಗಾಗಿ ನನಗೂ ಕೂಡ ತುಂಬ ಖುಷಿ ಆಯಿತು. ಈ ಸೇರನ್ನು ಇದರಲ್ಲಿ ಇಡೋಣ ಅಂತ ಹೇಳಿಬಿಟ್ಟು, ಈ ಕುಂಚವನ್ನು ಇದರಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಪ್ಲೇಟನ್ನು ತೊಗೊಂಡು ಬಂದಿದ್ದೀನಿ. ನೀವು ಲಕ್ಷ್ಮಿ ಕುಂಚವನ್ನು ಇಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಕೆಂಪು ಗುಲ್ಗಂಜಿ, ಬಿಳಿ ಗುಲ್ಗಂಜಿ, ಆಮೇಲೆ ಕವಡೆ ಆಗಿರ್ಬೋದು, ಲಕ್ಷ್ಮಿಗೆ ಪ್ರಿಯವಾಗಿರೋ ಅಂಥ ಕಮಲದ ಬೀಜ ಆಗಿರ್ಬೋದು, ಎಲ್ಲನೂ ನೀವು ಕಂಪಲ್ಸರಿ ಇಡಲೇಬೇಕು. ಹಾಗೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ನಾನು ಈ ಥರ ಇದು ಏನು ದೇವಿನ ಕೂಡ್ಸೋದಕ್ಕಾಗಿರ್ಬೋದು, ಅಥವಾ ನಾವು ದೀಪವನ್ನು ಹಚ್ಚಿದರೆ ಇದ್ರ ಮೇಲೆ ಇಡೋದಕ್ಕಾಗಿರ್ಬೋದು, ಎಲ್ಲ ಶುಭ ಕಾರ್ಯಕ್ಕೆ ಉಪಯೋಗ ಆಗುವಂತಹ ಒಂದು ಒಳ್ಳೆ ಗಿಫ್ಟ್ ಅಂತಲೇ ಹೇಳ್ಬೋದು. ಇದನ್ನು ತಂದಿದ್ದೀನಿ ನಾನು. ಸ್ಟೂಲ್ ಥರ ಇದೆ, ಇದು ತುಂಬ ಹೆಲ್ಪ್ ಆಗುತ್ತೆ. ನಾನು ಹೋದ ವರ್ಷ ನಾನು ಸ್ಟೀಲ್ ಬಾಕ್ಸಸ್ನ ಕೊಟ್ಟಿದ್ದೆ. ಈ ಸರಿ ಸ್ಟೀಲ್ ಬಾಕ್ಸಸ್ ಬೇಡ ಅಂತ ಹೇಳಿಬಿಟ್ಟು ಈ ಥರ ತೊಗೊಂಡು ಬಂದಿದ್ದೀನಿ. ಇದು ಚಿಕ್ಕ ಸೈಜಲ್ಲಿ ತೊಗೊಂಡು ಬಂದಿದ್ದೀನಿ, ದೊಡ್ಡ ಸೈಜಲ್ಲೂ ಕೂಡ ತೊಗೊಂಡು ಬಂದಿದ್ದೀನಿ. ನಾನು ಯಾರಿಗೂ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ, ಎಕ್ಸ್ಪೆನ್ಸಿವ್ ಗಿಫ್ಟನ್ನು ಕೊಡಿ ಅಂತ ಹೇಳಿಬಿಟ್ಟು. ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಹೂವು, ಹಣ್ಣು, ಹಾಗೆ ಬಳೆಯನ್ನು ಕೊಟ್ಟರೆ ಇದೇ ಒಂದು ದೊಡ್ಡ ಗಿಫ್ಟ್. ಇದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ ಅಂತ ಹೇಳ್ತೀನಿ ನಾನು. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಈ ಪಾದುಕೆ ಏನಿರತ್ತಲ್ಲ ಇದನ್ನು ಹೊಸ್ತಿಲ ಮೇಲೆ ಹಚ್ಚಬೇಕು ಅಂತ ತೊಗೊಂಡು ಬಂದಿದ್ದೀನಿ. ತುಂಬ ಒಳ್ಳೆಯದು ಅದನ್ನು ಹಚ್ಚೋದ್ರಿಂದ. ಸೊ ಹಾಗಾಗಿ ಈ ವರ್ಷ ಹಚ್ಚೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಆಮೇಲೆ ಅರಿಶಿನ, ಕುಂಕುಮ ಪ್ಯಾಕೆಟ್ಗಳನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಮಹಾಲಕ್ಷ್ಮಿ ಯಾವಾಗಲೂ ಮರದಲ್ಲಿ ನೆಲೆಸಿರ್ತಾರಂತೆ. ಸೊ ಹಾಗಾಗಿ ಒಂದು ಚಿಕ್ಕ ಮರನ ತೊಗೊಂಡು ಬಂದಿದ್ದೀನಿ. ಕೆಲವೊಂದಿಷ್ಟು ಜನ ಮಡಿಲಕ್ಕಿಯನ್ನು ಕೂಡ ಹಾಕ್ತಾರೆ. ಸೊ ಮಡಿಲಕ್ಕಿಯನ್ನು ಕೂಡ ನೀವು ಕೂಡ ಹಾಕ್ಬೋದು. ನಾನು ಚಿಕ್ಕ ಮರ ತೊಗೊಂಡು ಬಂದಿದ್ದೀನಿ. ಹಾಗೆ ಮಡಿಲಕ್ಕಿಯನ್ನು ನಾವು ಯಾವ ಥರ ತುಂಬಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಮಾಡ್ತಾ ಇಲ್ಲ. ಹಾಗೆ ಕಳಸಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಒಂದು ಪ್ಯಾಕೆಟಲ್ಲಿ ಈ ಥರ ರೆಡಿ ಮಾಡಿ ಕೊಡ್ತಾರೆ ನಮಗೆ. ಇದು ಒಂದು ಪ್ಯಾಕೆಟನ್ನು ತೊಗೊಂಡ್ರೆ ಸಾಕು, ಕಳಸಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸು ಅದರಲ್ಲೇ ಕೊಟ್ಬಿಟ್ಟಿರ್ತಾರೆ. ಒಂದು 20 ರೂಪಾಯಿ ಕೊಟ್ಟರೆ ಸಾಕು, ಎಲ್ಲ ಕಳಸಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಅವರೇ ರೆಡಿ ಮಾಡಿಕೊಟ್ಟಿರ್ತಾರೆ. ಆ ಥರ ಇದ್ದರೆ ನಿಮಗೂ ಸಿಕ್ಕರೆ ತೊಗೊಳ್ಳಿ. ಆಮೇಲೆ ನಾನಿಲ್ಲಿ ಗೋಮೂತ್ರವನ್ನು ತೊಗೊಂಡಿದ್ದೀನಿ. ತುಂಬ ಮುಖ್ಯವಾಗಿರೋದು ಅಂತ ಹೇಳ್ಬೋದು. ಪೂಜೆಗೆ ಯಾರು ಗೋಮೂತ್ರವನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಗೋಮೂತ್ರವನ್ನು ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಮನೆಯಲ್ಲಿರೋ ಅಶುದ್ಧ ಏನಿರತ್ತಲ್ಲ ಅದೆಲ್ಲ ತೊಳ್ಕೊಂಡು ಹೋಗುತ್ತೆ. ಆಮೇಲೆ ನಾವು ಪೂಜೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳೇನಾದರೂ ಮಾಡಿದರೆ ಮಹಾಲಕ್ಷ್ಮಿ ಅದನ್ನು ಕ್ಷಮಿಸ್ತಾಳೆ. ಗೋಮಾತೆಯಲ್ಲಿ 16 ಕೋಟಿ ದೇವತೆಗಳಿದ್ದಾರೆ ಅಂತೆ, ಅವರು ಎಲ್ಲರೂ ನಮ್ಮನ್ನು ಕ್ಷಮಿಸ್ತಾರೆ ನಾವೇನಾದರೂ ತಪ್ಪುಗಳನ್ನು ಮಾಡಿದರೆ. ಸೊ ಹಾಗಾಗಿ ನೀವು ಕಂಪಲ್ಸರಿ ಗೋಮೂತ್ರವನ್ನು ಮನೆಗೆ ಪ್ರೇಕ್ಷಣೆ ಮಾಡಿ. ಹಾಗೆ ದೇವಿನ ಎಲ್ಲಿ ಕೂಡಿಸ್ತಿರಲ್ಲ ಅಲ್ಲಿ ಕೂಡ ಪ್ರೇಕ್ಷಣೆ ಮಾಡಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ನಾನು 3 ವರ್ಷ ಆಯಿತು ತೊಗೊಂಡು ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಯಾವಾಗ ವರಮಹಾಲಕ್ಷ್ಮಿ ಬರುತ್ತಲ್ಲ ಆವಾಗ ಹಾಕ್ತೀನಿ, ಮತ್ತೆ ಎತ್ತಿಡ್ತೀನಿ. ಅಂದರೆ ಹೋದ ವರ್ಷ ಯಾವುದಾದ್ರೂ ನಾನು ಪ್ರಾಡಕ್ಟ್ನ ತೊಗೊಂಡ್ರೆ ಅದನ್ನ ತುಂಬ ಸೇಫಾಗಿ ಎತ್ತಿಟ್ಟಿರ್ತೀನಿ. ಸೊ ಇದನ್ನು ಕೂಡ ನಾನು ವಾಪಸ್ ತೆಗೆದು ಒಂದು ಕಡೆಗೆ ರೆಡಿ ಮಾಡಿ ಎಲ್ಲನೂ ಒಂದೇ ಕಡೆಗೆ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ. ಅಂದರೆ ಪೂಜೆ ಮಾಡೋ ದಿನ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ವರಮಹಾಲಕ್ಷ್ಮಿ ವ್ರತದ ಪುಸ್ತಕವನ್ನು ಪೂಜೆ ಮಾಡೋದನ್ನು ಯಾರು ಮರೆಯೋದಕ್ಕೆ ಹೋಗಬೇಡಿ. ಇದು ಕಂಪಲ್ಸರಿ ಅಂತ ಹೇಳ್ತೀನಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇದ್ದೀರಿ ಅಂತ ಅಂದರೆ ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಕಂಪಲ್ಸರಿ ಇರಲೇಬೇಕು. ಹಾಗೆ ಇವಾಗ ದೇವಿಗೆ ಸೊಂಟಕ್ಕೆ ಕಟ್ಟೋದಿಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಾಟನ್ ದಾರವನ್ನು ಎತ್ತಿಡ್ತಾ ಇದ್ದೀನಿ. ಹಾಗೆ ಹೋದ ವರ್ಷ ತಗೊಂಡಿರುವಂತಹ ಮಾಲೆಯನ್ನು ಕೂಡ ಎತ್ತಿಡ್ತಾ ಇದ್ದೀನಿ. ಹಾಗೆ ನಾವು ಕಂಪಲ್ಸರಿ ವರಮಹಾಲಕ್ಷ್ಮಿ ಅಮ್ಮನಿಗೆ ನಾವು ಈ ಥರ ಅರಿಶಿನ ಕೊಂಬನ್ನು ಕತ್ತಲ್ಲಿ ನಾವು ಹಾಕಲೇಬೇಕು. ಇದು ತಾಳಿ ಅಂತ ಅರ್ಥ. ಇದನ್ನು ನಾವು ನಾವು ಬೇರೆ ಏನಾದರೂ ಗೋಲ್ಡ್ ಅಥವಾ ಬೈ ಮಾಡಿದರೆ, ಗೋಲ್ಡ್ ತಾಳಿ ಇದ್ದರೆ ಅದು ಓಕೆ, ಅಥವಾ ಗೋಲ್ಡ್ ತಾಳಿ ಇಲ್ಲ ಅಂತಂದರೆ ಆರ್ಟಿಫಿಷಿಯಲ್ ನಾವು ತಾಳಿ ಚೈನ್ ಅಥವಾ ತಾಳಿನ ಹಾಕ್ತಾ ಇದ್ದೀವಿ ಅಂತ ಅಂದರೆ ಅದ್ರ ಜೊತೆಗೆ ಇದು ಕಂಪಲ್ಸರಿ ಇರಬೇಕು. ಸೊ ಇದನ್ನು ನೀವು ಒಳಗಡೆ ಬೇಕಿದ್ರೆ ಹಾಕಿ, ದೇವಿ ಕತ್ತಿಗೆ ಕಟ್ಟಿ ಫಸ್ಟ್ ಇದನ್ನು ಕಟ್ಟಿಬಿಟ್ಟು ಅದ್ರ ಮೇಲೆ ಒಂದು ನೆಕ್ಲೆಸ್ ಥರ ಅಥವಾ ಕತ್ತಿಗೆ ಅದು ಕವರ್ ಆಗೋ ಹಾಗೆ ನೀವು ಬೇಕಿದ್ರೆ ಏನಾದರೂ ಹಾಕ್ಬೋದು. ಅಂದರೆ ಮೇಲೆ ಕೆಲವೊಂದಿಷ್ಟು ಸಾರಿ ಏನಾಗುತ್ತೆ ಅಂದರೆ ಮೇಲೆ ಹಾಕೋದಕ್ಕೆ ಇಷ್ಟಪಡಲ್ಲ, ಮೇಲೆ ಹೈಲೈಟಾಗಿ ಅದೇ ಹೈಲೈಟಾಗಿ ಕಾಣಿಸುತ್ತೆ ಅನ್ನೋರು ಸೀರೆ ಒಳಗಡೆ ಬೇಕಿದ್ರೆ ನೀವು ಅದನ್ನು ಕವರ್ ಮಾಡ್ಬೋದು. ಅದಕ್ಕೆ ಕಂಪಲ್ಸರಿ ಅರಿಶಿನ ಕೊಂಬನ್ನು ತಾಯಿಗೆ ನೀವು ಕಟ್ಟಲೇಬೇಕು, ಅದನ್ನು ಮರೆಯೋದಕ್ಕೆ ಹೋಗಬೇಡಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಅಂತಲೇ ಹೇಳ್ತೀನಿ. ಇವಾಗ ನೋಡ್ಬೋದು, ತಾಳಿಯನ್ನು ನಾನು ರೆಡಿಮೇಡ್ ತಾಳಿ ಅಂತ ಅಂದರೆ ಮುಂದುಗಡೆ ಇರೋದನ್ನು ಮಾತ್ರ ತೊಗೊಂಡು ಬಂದಿದ್ದೆ. ಹಿಂದುಗಡೆ ಎಲ್ಲ ನಾನೇ ಇದನ್ನು ಮುತ್ತನ್ನು ನಾನೇ ಪೋಣಿಸಿದ್ದೀನಿ. ಮನೆಯಲ್ಲೇ ಫ್ರೀ ಆಗಿದ್ದ ಟೈಮಲ್ಲಿ ಇದನ್ನು ಪೋಣಿಸಿಟ್ಟಿದ್ದೆ. ಹೋದ ವರ್ಷವೇ ನಾನು ಪೋಣಿಸಿಟ್ಟಿದ್ದೆ, ಹೋದ ವರ್ಷನೂ ಹಾಕಿದ್ದೀನಿ, ಈ ವರ್ಷ ಕೂಡ ಅದನ್ನೇ ಹಾಕ್ತೀನಿ. ಅಂದರೆ ತುಂಬ ಚೆನ್ನಾಗಿ ಬಂದಿದೆ ತಾಳಿ ಕೂಡ. ರಂಗೋಲಿ ಹಾಕೋಕ್ಕೆ ಕೆಲವೊಂದು ಸರಿ ಅರ್ಜೆಂಟಲ್ಲಿ ಏನಾದರೂ ಹಾಕೋದಕ್ಕಾಗಿಲ್ಲ ಅಂತ ಅಂದರೆ ಎಮರ್ಜೆನ್ಸಿಗೆ ಇರಲಿ ಅಂತ 1-2 ರಂಗೋಲಿ ಪ್ಲೇಟ್ಸನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಹಾಗೆ ಮಹಾಲಕ್ಷ್ಮಿಯ ಮೂರ್ತಿಯನ್ನು, ಮುಖವನ್ನು ನಾನು ಏನು ಮಾಡ್ತೀನಿ ಅಂದರೆ ಮೊದಲೇ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ಬೆಳ್ಳಿ ಸಮಯನ್ನು ಕೂಡ ನಾನು ಹೊರಗಡೆ ವಾಶ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದೀನಿ. ಯಾಕಂದರೆ ಸಿಲ್ವರ್ ಇತ್ತಲ್ಲ, ಸೊ ಅದು ಕ್ಲೀನ್ ಮಾಡೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು
ಹೊರಗಡೆ ಶಾಪಲ್ಲಿ ಕ್ಲೀನ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದೀನಿ. ಹೋದ ವರ್ಷ ಆಸೆ ಇತ್ತು ನನಗೆ, ಒಂದು ತುಂಬ ಆಸೆ ಇತ್ತು ಈ ಥರ ಕಾಸಿನ ಹಾರವನ್ನು ಲಕ್ಷ್ಮಿಗೆ ಹಾಕಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಬಟ್ ಬೈ ಮಾಡೋದಕ್ಕಾಗಿರಲಿಲ್ಲ, ಏನೋ ಅರ್ಜೆಂಟಲ್ಲಿ ಮರ್ತೋಗ್ಬಿಟ್ಟಿದ್ದೆ ಅಥವಾ ಏನೋ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಈ ವರ್ಷ ಮರಿದೇನೆ ನಾನು ತೊಗೊಂಡು ಬಂದು ಮುಂಚೆನೇ ಇಟ್ಕೊಂಡಿದ್ದೀನಿ. ಇದು ಕಾಸಿನ ಹಾರ. ನೀವು ಬೇಕಿದ್ರೆ ಅಷ್ಟೇ ಒಂದು ರೀಸನೇಬಲ್ ಪ್ರೈಸಲ್ಲಿ ಸಿಕ್ಕರೆ ತೊಗೊಂಡು ಬಂದು ಅದನ್ನು ಕಾಸಿನ ಹಾರವನ್ನು ಮಹಾಲಕ್ಷ್ಮಿಗೆ ಹಾಕೋದಾದರೆ ಹಾಕಿ. ಇಲ್ಲಿ ನಾನು ಬಳೆಯನ್ನು ತೊಗೊಂಡಿದ್ದೀನಿ. ಲಕ್ಷ್ಮಿಗೆ ಕಂಪಲ್ಸರಿ ನಾವು ಹಸಿರು ಮತ್ತು ಕೆಂಪು ಬಳೆಯನ್ನು ಮಿಕ್ಸ್ ಮಾಡಿ ಹಾಕಿದರೆ ಒಳ್ಳೆಯದು. ಹಾಗೆ ಮನೆಗೆ ಬಂದಿರೋ ಮುತ್ತೈದೆಯರಿಗೂ ಕೂಡ ಅಷ್ಟೇ ನಾವು ಕೆಂಪು ಮತ್ತು ಹಸಿರು ಬಳೆಯನ್ನೇ ಕೊಡಬೇಕು, ಬೇರೆ ಕಲರ್ ಬಳೆಯನ್ನು ಕೊಡೋದಕ್ಕೆ ಹೋಗಬಾರ್ದು. ಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ತುಂಬ ಖರ್ಚು ಮಾಡಿ ಪೂಜೆನ ಮಾಡಿ ಅಂತ ನಾನು ಯಾರಿಗೂ ಹೇಳೋದಕ್ಕೆ ಹೋಗಲ್ಲ. ಸಾಧ್ಯ ಆದಷ್ಟು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಸಮಾಧಾನವಾಗಿ ತಾಳ್ಮೆಯಿಂದ ಪೂಜೆನ ಮಾಡಿ ಅಂತ ಹೇಳ್ತೀನಿ. ನಾನು ಮೊದಲೇ ಎಲ್ಲ ಹೂಗಳನ್ನು ತಂದಿಟ್ಕೊಂಡಿದ್ದೀನಿ. ಹಾಗೆ ಮಲ್ಲಿಗೆಯನ್ನು ಕೂಡ ನೀವು ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಮಲ್ಲಿಗೆ ಅಂದರೆ ತುಂಬಾ ಇಷ್ಟ ಮಹಾಲಕ್ಷ್ಮಿಗೆ. ಸೊ ಹಾಗಾಗಿ ಮಲ್ಲಿಗೆ ಮತ್ತು ಆಮೇಲೆ ಸಾಧ್ಯ ಆದರೆ ಒಂದು ಕಮಲದ ಹೂವನ್ನು ಇಡೋದಕ್ಕೆ ಟ್ರೈ ಮಾಡಿ. ತಗೊಂಡೇ ಬರಬೇಕು ಅಂತ ಇಲ್ಲ, ಸಾಧ್ಯ ಆದಷ್ಟು ಪ್ರಯತ್ನ ಪಡಿ ಅಂತ ಹೇಳ್ತೀನಿ ಅಷ್ಟೇ. ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಪ್ರೀತಿಯಿಂದ ಅರಿಶಿನ ಕುಂಕುಮ ಬಳೆ ಹೂವು ಹಣ್ಣು ಇದೇ ತುಂಬ ಮುಖ್ಯ. ಇದಕ್ಕಿನ್ನ ಎಕ್ಸ್ಪೆನ್ಸಿವ್ ಆಗಿರೋದು ಏನೂ ಕೇಳೋದಿಲ್ಲ ಲಕ್ಷ್ಮಿ, ಇದೇ ತುಂಬ ಮುಖ್ಯವಾಗಿರೋದು ಅಂತ ಹೇಳ್ತೀನಿ ನಾನಂತೂ. ಹಾಗೆ ಯಾರಾದರೂ ಪೂಜೆ ಮಾಡಬೇಕಾದ್ರೆ ದಯಮಾಡಿ ಯಾರು ಕೋಪ ಮಾಡಿಕೊಂಡು ಅಥವಾ ಯಾರನ್ನಾದ್ರೂ ಬೈಕೊಂಡು ಅಥವಾ ಯಾರನ್ನಾದ್ರೂ ನಿಮಗೆ ಬೇಡದೇ ಇರುವಂತಹ ವ್ಯಕ್ತಿಗಳನ್ನು ನೆನಪು ಮಾಡಿಕೊಂಡು ಯಾರೂ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ನಿಮಗೆ ಏನು ಬೇಕು, ನಿಮ್ಮ ಗೋಲ್ ಏನು ಅಥವಾ ನಿಮ್ಗೆ ಏನು ಬೇಕು, ಇವತ್ತು ಒಂದು ಮನೆ ಬೇಕಿದ್ರೆ ಅದನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಅಮ್ಮ ನೀನು ಕೊಟ್ಟಿದೀಯಾ ಅಂತ ಅಂದ್ಕೊಂಡು ತುಂಬ ಸಂತೋಷದಿಂದ ಪೂಜೆ ಮಾಡಿ ಅಮ್ಮ ನಿಮಗೆ ಅದನ್ನು ಕೊಟ್ಟೇ ಕೊಡ್ತಾಳೆ. ಅದನ್ನು ಬಿಟ್ಬಿಟ್ಟು ಯಾರನ್ನಾದ್ರೂ ಬೈಕೊಂಡು ನೀವು ಪೂಜೆ ಮಾಡಿದರೆ ಅದು ಯಾವತ್ತೂ ಒಳ್ಳೇದಾಗಲ್ಲ. ಸೊ ಹಾಗಾಗಿ ನಾನು ಈ 10 ವರ್ಷದಲ್ಲಿ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾ ಇದ್ದಾಗಿಂದ ತುಂಬ ಚೇಂಜಸ್ ಕಂಡಿದ್ದೀನಿ ನನ್ನ ಲೈಫಲ್ಲಿ. ತುಂಬ ಹ್ಯಾಪಿನೆಸ್ ಅನ್ನೋದು ಕ್ರಿಯೇಟ್ ಆಗಿದೆ, ತುಂಬ ಒಳ್ಳೆ ವ್ಯಕ್ತಿಯಾಗಿ ಬದಲಾಗಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಐಟಮ್ಸ್ನ ನಾವು ತೊಗೊಂಡು ಬರಬೇಕು, ಅವತ್ತೇ ತೊಗೊಂಡು ಬರ್ತೀನಿ. ವಿಳ್ಯದೆಲೆ ಆಗಿರ್ಬೋದು, ಆಮೇಲೆ ಗರಿಕೆ ಆಗಿರ್ಬೋದು, ಮಾವಿನ ಎಲೆ ಆಗಿರ್ಬೋದು, ಎಲ್ಲನೂ ಅವತ್ತೇ ತೊಗೊಂಡು ಬರ್ತೀನಿ ನಾನು. ಇದೆಲ್ಲನೂ ನಾನು ಇವತ್ತೇ ಕ್ಲೀನ್ ಮಾಡಿ ಇಟ್ಕೊತೀನಿ. ವರಮಹಾಲಕ್ಷ್ಮಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಂತೋಷ ಎಲ್ಲವನ್ನು ಕೊಡಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.